ಭಾರತೀಯ ಸಂಸ್ಕೃತಿಯಲ್ಲಿ ಸತ್ಯಮೇವ ಜಯತೆ ಎನ್ನುವ ನಾಣ್ಣುಡಿಗೆ ಅದೆಷ್ಟು ಮಹತ್ವ ಇದೆಯೋ ಅದರಷ್ಟೇ ಅರ್ಥಪೂರ್ಣ ಮಾತಂದರೆ ಅದು ಶ್ರಮಯೇವ ಜಯತೆ. ಇದರರ್ಥ ಸತ್ಯಕ್ಕೆ ಜಯ ಹೇಗೋ ಹಾಗೆ ಶ್ರಮಕ್ಕೂ ಕೂಡ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು. ಇದೀಗ ಶ್ರಮದ ಬಗ್ಗೆ ಮಾತನಾಡೋಕ್ಕೂ ಇಲ್ಲೊಂದು ಕಾರಣ ಇದೆ. ಶ್ರಮಕ್ಕೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೇನೆ ನಿರ್ಮಾಣಗೊಂಡಿರುವ ಕಾರ್ಮಿಕ ಕಲ್ಯಾಣ ಇಲಾಖೆ ಇದೀಗ ಶ್ರಮಿಕರ ಏಳಿಗೆಗಾಗಿ ವಿನೂತನ ಹೆಜ್ಜೆ ನೀಡುವ ಮೂಲಕ ಶ್ರಮ ಏವ ಜಯತೆ ಅನ್ನುವ ಮಾತಿಗೆ ಅರ್ಥವನ್ನು ವ್ಯಕ್ತಪಡಿಸ್ತಾ ಇದೆ. ಕಾರ್ಮಿಕರ ಕಲ್ಯಾಣಕ್ಕಾಗಿಯೇ ಸದಾ ಸನ್ನದ್ಧಗೊಂಡಿರುವ ಕಾರ್ಮಿಕ ಕಲ್ಯಾಣ ಇಲಾಖೆಯ ಸಚಿವ ಸಂತೋಷ್ ಲಾಡ್ ರವರು ಕಾರ್ಮಿಕರ ಪಾಲಿನ ಗಾರ್ಡ್ ಆಗುವ ಮೂಲಕ ಕಾರ್ಮಿಕರ ಕಲ್ಯಾಣಕ್ಕೆ ಆಸರೆಯಾಗಿದ್ದಾರೆ ಅಂತ ಇದೆ ಕಾರ್ಮಿಕ ವರ್ಗ. ಮಹಿಳಾ ಫಲಾನುಭವಿಯ ಹೆರಿಗೆಗೆ ಸಹಾಯಧನ, ಅಂತ್ಯಕ್ರಿಯೆ ವೆಚ್ಚ, ವೈದ್ಯಕೀಯ ನೆರವು, ಮಕ್ಕಳ ಮದುವೆಯ ಖರ್ಚು ಹೀಗೆ ಮುಂತಾದ ಸೌಲಭ್ಯಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಕಾರ್ಮಿಕರಿಗೆ ಕಲ್ಯಾಣವನ್ನು ಬಯಸ್ತಾ ಇದೆ ಕಾರ್ಮಿಕ ಇಲಾಖೆ. ಇನ್ನು ಕೇವಲ ಕಟ್ಟಡ ಕಾರ್ಮಿಕರಿಗೆ ಅಲ್ಲದೆ 23 ಅಸಂಘಟಿತ ವರ್ಗಗಳ ಕಾರ್ಮಿಕರ ಬಾಳಿಗೂ ಬೆಳಕಾಗಿ ನಿಲ್ಲುವ ಯೋಜನೆಗಳು ಜಾರಿಯಲ್ಲಿವೆ, ಜಾರಿಯಾಗ್ತಾನೇ ಇವೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ, ಸಾಮಾಜಿಕ ಭದ್ರತೆ, ಅಪಘಾತ ಪರಿಹಾರ ಸೌಲಭ್ಯ, ಮರಣ ಹೊಂದಿದ ಕಾರ್ಮಿಕರಿಗೆ 1 ಲಕ್ಷ ರೂಪಾಯಿ ಪರಿಹಾರ, ಶಾಶ್ವತ ದುರ್ಬಲತೆಗೆ 1 ಲಕ್ಷ ರೂಪಾಯಿ, ಹಾಗೆ ಆಸ್ಪತ್ರೆಯ ಖರ್ಚಿಗಾಗಿ 50,000, 10,000 ರೂಪಾಯಿ ಅಂತ್ಯಕ್ರಿಯೆ ವೆಚ್ಚ ಸೇರಿ ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ತನ್ಮೂಲಕ ಅಸಂಘಟಿತರಿಗೂ ಆಧಾರ ಸ್ತಂಭವಾಗಿ ನಿಲ್ಲುವ ಪ್ರಯತ್ನದಲ್ಲಿರುವ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ರವರು ಒಟ್ಟಾರೆಯಾಗಿ ಕಾರ್ಮಿಕರ ಬದುಕಿಗೆ ಸಂತೋಷವನ್ನು ತರಬಲ್ಲ ಲಾರ್ಡ್ ಗಾರ್ಡ್ ಅಷ್ಟೇ ಏಕೆ, ಒಂದರ್ಥದಲ್ಲಿ ಗಾರ್ಡ್ ಕೂಡ ಆಗಿದ್ದಾರೆ ಅನ್ನೋದು ಕಾರ್ಮಿಕ ವರ್ಗದ ಅಂಬೂಣ. ಈ ಎಲ್ಲ ಯೋಜನೆಗಳ ಫಲ ಪಡೆಯಲು ನೋಂದಣಿ ಕಡ್ಡಾಯವಾಗಿದೆ. ಈಗಾಗಲೇ ಈ ಬಗ್ಗೆ ಸ್ವತಃ ಸಚಿವರೇ ಸಾಮಾಜಿಕ ಜಾಲತಾಣಗಳ ಮೂಲಕ ಕಾರ್ಮಿಕರನ್ನ ವಿನಂತಿ ಮಾಡಿದ್ದಾರೆ. ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಈ ಸೌಲಭ್ಯಗಳು ದೊರೆಯುತ್ತಾ ಇವೆ. ಏನೇ ಆಗಲಿ, ಅರ್ಹ ಫಲಾನುಭವಿಗಳು ಕಾರ್ಮಿಕ ಕಲ್ಯಾಣ ಇಲಾಖೆ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಬದುಕಿಗೆ, ತಮ್ಮ ಕುಟುಂಬದ ಕಲ್ಯಾಣಕ್ಕೂ ಮುಂದಾಗಲಿ ಅನ್ನೋದು 9 ಲೈವ್ನ ಆಶಯ. ಸ್ಪೆಷಲ್ ಡೆಸ್ಕ್ 9 ಲೈವ್ ನ್ಯೂಸ್, ಹುಬ್ಬಳ್ಳಿ.